ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಾರ್ಷಿಕ ಪರೀಕ್ಷೆಗಾಗಿ ಇದು ಮಾದರಿ ಪ್ರಶ್ನೆ ಪತ್ರಿಕೆ 2. ಇದು ಮಾದರಿ ಪ್ರಶ್ನೆ ಪತ್ರಿಕೆ. ಇಲಾಖೆಯವರು ಇನ್ನೂ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿಲ್ಲ. ಆದರೂ ಕೂಡ ಒಂದು ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ಗಾಗಿ ಸಹಾಯವಾಗುತ್ತೆ ಅನ್ನುವ ಉದ್ದೇಶದಿಂದ ನಾನು 5 ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಮತ್ತು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಕೂಡ ಲಭ್ಯ ಇರುತ್ತೆ. ಅದೇ ರೀತಿ ಇಲಾಖೆಯವರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟ ನಂತರ ಮತ್ತೆ 5 ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನ ಮಾಡುತ್ತೇನೆ ಅಂತ ಹೇಳುತ್ತಾ, ಈಗ ಮಾದರಿ ಪ್ರಶ್ನೆ ಪತ್ರಿಕೆ 2 10ನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಿರುವಂತದ್ದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 8 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಅಂದ್ರೆ ಒಟ್ಟು 8 ಅಂಕಗಳು. 1ನೇದು 7 × 11 × 13 + 13 ಇದು ಒಂದು ಅವಿಭಾಜ್ಯ ಸಂಖ್ಯೆ, ಸಂಯುಕ್ತ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ, ಬೆಸ ಸಂಖ್ಯೆ. 2ನೇ ಪ್ರಶ್ನೆ, ಚಿತ್ರದಲ್ಲಿ y = p(x) ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ. ಚಿತ್ರವನ್ನು ಈ ಕಡೆ ಕೊಡಲಾಗಿದೆ. ಆಪ್ಷನ್ ಎ 4, ಬಿ 3, ಸಿ 2, ಡಿ 7. 3ನೇ ಪ್ರಶ್ನೆ, x + 2y - 4 = 0, 2x + 4y - 12 = 0. ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳು, ಬಿ ಸಮಾಂತರ ರೇಖೆ, ಸಿ ಪರಸ್ಪರ ಲಂಬ ರೇಖೆಗಳು, ಡಿ ಐಕ್ಯಗೊಳ್ಳುವ ರೇಖೆಗಳು. 4ನೇ ಪ್ರಶ್ನೆ, ax² + bx + c = 0. ವರ್ಗ ಸಮೀಕರಣದ ಶೋಧಕವು b² - 4ac, c² - 4ac. ಸಿ ಆಪ್ಷನ್ b² + 4ac, a² + 4ac. 5ನೇದು, ಒಂದು ಸಮಾಂತರ ಶ್ರೇಣಿಯ n ನೇ ಪದ 5n + 3 ಆದಾಗ ಶ್ರೇಣಿಯ 3ನೇ ಪದ. ಎ ಆಪ್ಷನ್ 11, ಬಿ 18, ಸಿ 12, ಡಿ 13. 6ನೇ ಪ್ರಶ್ನೆ, ಇಲ್ಲಿ ಚಿತ್ರ ಈ ಕಡೆ ಕೊಡಲಾಗಿದೆ. ಚಿತ್ರದಲ್ಲಿ ಡಿಇ ಸಮಾಂತರವಾಗಿದೆ ಎಸಿ, ಡಿಇ ಸಮಾಂತರವಾಗಿದೆ ಡಿಇ ಸಮಾಂತರವಾಗಿದೆ, ಇದು ಎ ಬಿ ಆಗಬೇಕು, ಕರೆಕ್ಷನ್ ಮಾಡ್ಕೊಳ್ಳಿ. ಡಿಇ ಸಮಾಂತರವಾಗಿದೆ ಎ ಬಿ ಆದಾಗ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ x = a + b / ay, y = ax / a + b, x = ay / a + b. ಅದೇ ರೀತಿ x / y = a / b ಅನ್ನುವಂಥದ್ದು. ನೆಕ್ಸ್ಟ್ 7ನೇ ಪ್ರಶ್ನೆ, ಮೂಲ ಬಿಂದು 0, 0 ಇಂದ ಪಿ ಆಫ್ ಎ ಬಿ ಬಿಂದುವಿಗೆ ಇರುವ ದೂರ. ಎದು a² + b², b ಇದು √a² - b², ಸಿ ಇದು √a + b, √a² + b². 8ನೇ ಪ್ರಶ್ನೆ, ಖಚಿತ ಘಟನೆಯ ಸಂಭವನೀಯತೆ 1, 0, -1, 1.5. ಸೂಕ್ತವಾದ ಉತ್ತರಗಳನ್ನು ಆರಿಸಿ ಕ್ರಮಾಕ್ಷರದೊಡನೆ ಉತ್ತರಗಳನ್ನು ಬರೆಯುವಂಥದ್ದು. ಇನ್ನು 2ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 8 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ. 9ನೇ ಪ್ರಶ್ನೆ, 140 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. 10ನೇದು, ಒಂದು ಘನ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು? 11ನೇ ಪ್ರಶ್ನೆ, 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದಿರುತ್ತವೆ? 12ನೇ ಪ್ರಶ್ನೆ, 2x² - 4x + 3 = 0. ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. 13ನೇ ಪ್ರಶ್ನೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ಪದವನ್ನು ಬರೆಯಿರಿ. 14ನೇ ಪ್ರಶ್ನೆ, ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎಷ್ಟು? 15ನೇ ಪ್ರಶ್ನೆ, ತ್ರಿಜ್ಯ r ಮಾನ ಮತ್ತು ಎತ್ತರ h ಮಾನ ಹೊಂದಿರುವ ಒಂದು ಘನ ಅರ್ಧಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ ಬರೆಯಿರಿ. 16ನೇ ಪ್ರಶ್ನೆ, ಪಿ ಆಫ್ ಇ = 0.05 ಆದರೆ ಪಿ ಆಫ್ ಇ ಬಾರ್ ಅನ್ನು ಕಂಡುಹಿಡಿಯಿರಿ. ಇನ್ನು 3ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 8 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 2 ಅಂಕ, ಅಂದ್ರೆ ಒಟ್ಟು 16 ಅಂಕಗಳು. 17ನೇ ಪ್ರಶ್ನೆ, 5 - √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 18ನೇ, ಪಿ ಆಫ್ x = ax² + bx + c ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ -3 ಗುಣಲಬ್ಧ 2 ಆದರೆ b + c = 5a ಎಂದು ಸಾಧಿಸಿ. 19ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. 2x + y = 10, x - y = 2. 20ನೇ ಪ್ರಶ್ನೆ, 2x² - 5x + 3 = 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. 21ನೇ, 3 + 7 + 11 ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. 22ನೇದು, ಎಬಿ ಮತ್ತು ಸಿಡಿ ಎರಡು ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಎಸಿ ಸಮಾಂತರವಾಗಿದೆ ಬಿಡಿ ಆಗುವಂತೆ ಎಸಿ ಮತ್ತು ಬಿಡಿಗಳನ್ನು ಸೇರಿಸಿ ತ್ರಿಭುಜ ಎಒಸಿ ಮತ್ತು ತ್ರಿಭುಜ ಬಿಒಡಿಗಳನ್ನು ಸಮರೂಪ ಎಂದು ಸಾಧಿಸಿ. 23ನೇ ಪ್ರಶ್ನೆ, -5, 7 ಮತ್ತು -1, 3 ಬಿಂದುಗಳ ನಡುವಿನ ದೂರವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. 24ನೇ, tan a × sin a + cos a = secant a ಎಂದು ತೋರಿಸಿ. ಇನ್ನು 4ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 9 ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆಗೆ 3 ಅಂಕ, ಅಂದ್ರೆ ಒಟ್ಟು 27 ಅಂಕಗಳು. 17ನೇ ಪ್ರಶ್ನೆ, 510 ಮತ್ತು 92 ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು
ಲಸ ಇಂಟು ಮೊಸ ಇಸ್ ಈಕ್ವಲ್ ಟು ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ. 18ನೇ ಪ್ರಶ್ನೆ, ಸಾರಿ 24 25 ಆಗಬೇಕಿದೆ. 25, ಇದು 26ನೇ ಪ್ರಶ್ನೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪದಕ್ಕೆ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ. 27ನೇ ಪ್ರಶ್ನೆ, ರೀತು ಪ್ರವಾಹದ ದಿಕ್ಕಿನಲ್ಲಿ 20 ಕಿಲೋಮೀಟರ್ ದೂರವನ್ನು ಕ್ರಮಿಸಲು 2 ಗಂಟೆ ಸಮಯವನ್ನು ತೆಗೆದುಕೊಳ್ಳುತ್ತಾಳೆ ಹಾಗೂ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ 4 ಮೀಟರ್ ದೂರವನ್ನು ಕ್ರಮಿಸಲು 2 ಗಂಟೆ ಸಮಯವನ್ನು ತೆಗೆದುಕೊಂಡರೆ ನಿಶ್ಚಲ ನೀರಿನಲ್ಲಿ ರೀತುವಿನ ವೇಗ ಮತ್ತು ಪ್ರವಾಹದ ವೇಗವನ್ನು ಕಂಡುಹಿಡಿಯಿರಿ. 28ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 3ನೇ ಪದ 16 ಆಗಿರುತ್ತದೆ ಮತ್ತು ಅದರ 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. 29ನೇ ಪ್ರಶ್ನೆ, ತ್ರಿಭುಜ ಎಬಿಸಿಯಲ್ಲಿ ಕೋನ ಎಡಿಸಿ ಮತ್ತು ಬಿಎಸಿ ಆಗುವಂತೆ ಡಿಯು ಬಿಸಿಯ ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದ್ರೆ ಎಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿಸಿ ಇಂಟು ಸಿಡಿ ಎಂದು ಸಾಧಿಸಿ. 30ನೇದು, ಓ ಕೇಂದ್ರಗಳ ವೃತ್ತದಲ್ಲಿ ಎಬಿಯು ವ್ಯಾಸವಾಗಿದೆ ಮತ್ತು ಎಪಿ ಸ್ಪರ್ಶಕ. ಕೋನ ಒಸಿಬಿ ಇಸ್ ಈಕ್ವಲ್ ಟು 25 ಡಿಗ್ರಿ ಆದರೆ ಕೋನ ಎಪಿಬಿ ಅನ್ನು ಕಂಡುಹಿಡಿಯಿರಿ. 31ನೇ ಪ್ರಶ್ನೆ, 7 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧ ಗೋಳದ ಮೇಲೆ 7 ಸೆಂಟಿಮೀಟರ್ ತ್ರಿಜ್ಯ ಮತ್ತು 4 ಸೆಂಟಿಮೀಟರ್ ಎತ್ತರವಿರುವ ಒಂದು ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಿದೆ. ಈ ಆಟಿಕೆಯ ಘನಫಲವನ್ನು ಕಂಡುಹಿಡಿಯಿರಿ. 32ನೇ ಪ್ರಶ್ನೆ, ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಡಲಾಗಿದೆ, ಬಹುಲಕವನ್ನು ಕಂಡುಹಿಡಿಯಿರಿ. 33ನೇ ಪ್ರಶ್ನೆ, ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು, 5 ಬಿಳಿ ಚೆಂಡುಗಳು ಮತ್ತು 8 ನೀಲಿ ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ. ಆ ಚೆಂಡು ಒಂದು ಕೆಂಪು ಚೆಂಡು ಆಗಿರುವ, ಬಿಳಿ ಚೆಂಡು ಆಗಿರದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಪ್ರಶ್ನೆ 5, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4 ಅಂಕದ 4 ಪ್ರಶ್ನೆಗಳು, ಒಟ್ಟು 16 ಪ್ರಶ್ನೆಗಳು. 34ನೇ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. x + 2y = 6, x + y = 2. 34ನೇದು, ಒಂದು ಮೋಟಾರ್ ದೋಣಿಯು ಜಾವವು ನಿಶ್ಚಲ ನೀರಿನಲ್ಲಿ 11 ಕಿಲೋಮೀಟರ್ ಪರ್ ಗಂಟೆ ಆಗಿದೆ. ಆ ದೋಣಿಯ ಪ್ರವಾಹಕ್ಕೆ ಎದುರಾಗಿ 12 ಕಿಲೋಮೀಟರ್ ದೂರ ಚಲಿಸಲು ಹಾಗೂ ಪ್ರವಾಹದೊಡನೆ ಮೊದಲನೇ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯ 2 ಗಂಟೆ 45 ನಿಮಿಷಗಳು. ಹಾಗಾದರೆ ಪ್ರವಾಹದ ಜವವನ್ನು ಕಂಡುಹಿಡಿಯಿರಿ. 36ನೇ ಪ್ರಶ್ನೆ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ. 37ನೇ ಪ್ರಶ್ನೆ, ಸಮುದ್ರ ಮಟ್ಟದಿಂದ 75 ಮೀಟರ್ ಎತ್ತರದಲ್ಲಿರುವ ದೀಪ ಸ್ತಂಭವೊಂದರ ಮೇಲಿಂದ 2 ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ. ದೀಪ ಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ ಆ ಎರಡು ಹಡಗುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಪ್ರಶ್ನೆ 6, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಒಂದು ಪ್ರಶ್ನೆ, ಒಟ್ಟು ಅಂಕಗಳು 5. 38ನೇ, ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸವು ಸಮವಾಗಿದೆ. ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದವು ಎರಡನೇ ಸಮಾಂತರ ಶ್ರೇಣಿಯ ಮೊದಲ ಪದಕ್ಕಿಂತ 3 ಹೆಚ್ಚಾಗಿದೆ. ಮೊದಲನೇ ಶ್ರೇಣಿಯ 7ನೇ ಪದವು 28 ಮತ್ತು ಎರಡನೇ ಶ್ರೇಣಿಯ 8ನೇ ಪದವು 29 ಆದರೆ ಆ ಶ್ರೇಣಿಗಳನ್ನ ಕಂಡುಹಿಡಿಯಿರಿ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ 5 ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಮಾಡುತ್ತಿದ್ದೇನೆ. ಇದು ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆ ಮಾತ್ರ. ಇದನ್ನೇ ಪರೀಕ್ಷೆಯಲ್ಲಿ ಬರುತ್ತೆ ಅಂತಲ್ಲ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಬರಬಹುದು ಅನ್ನೋ ಉದ್ದೇಶದಿಂದ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೂಡ ಇರುತ್ತೆ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರುವವರು ದಯವಿಟ್ಟು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಹಾಗೂ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.